ಮೊದಲಿಗೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜೊತೆ ಇದ್ದವನೇ. ಈಗ ಇಲ್ಲಿ ಬಂದು ಕೂತಿದ್ದೀನಿ ಅಷ್ಟೇನೆ. ಕೆಲವೊಂದು 10-11 ವರ್ಷಗಳ ಸಿನಿಮಾ ಮಾಡ್ತಾ. ನೀವೆಲ್ಲ ಯಾಕೆ ಇಷ್ಟು ಸ್ಟ್ರೈಟ್ ಆಗಿ ಕೇಳ್ತಾ ಇದ್ದೀರಾ ಪ್ರಶ್ನೆಗಳು, ಮತ್ತೆ ನಿಮ್ಮ ಹತ್ರ ಯಾಕೆ ಈ ತರದ ಮಾತುಗಳು ಬರ್ತಾ ಇದೆ ಅಂದ್ರೆ, ಯೂಟ್ಯೂಬರ್ಸ್ಗಳೆಲ್ಲ ಈ ಡಿಜಿಟಲ್ ಮೀಡಿಯಾ ಹೊಂದಿರೋರೆಲ್ಲರೂ ಒಂಥರ ಪ್ರಾದೇಶಿಕ ಪಕ್ಷಗಳ ತರ, ರೀಜನಲ್ ಪಾರ್ಟಿ ತರ. ನಿಮ್ಗೆ ಯಾರು ಹೈಕಮಾಂಡ್ ಇರಲ್ಲ. ಕಂಗ್ರಾಚುಲೇಷನ್ಸ್. ನೀವು ಅನ್ಕೊಂಡಿದ್ ನೀವು ಮಾಡ್ತೀರಾ. ಈ ಹೈಕಮಾಂಡ್ ಇರೋರಿಗೆ ತುಂಬಾ ಹಿಂದೆ ಮುಂದೆ ಎಲ್ಲ ಇರುತ್ತೆ. ನನಗೂ ಯಾರು ಹೈಕಮಾಂಡ್ ಇಲ್ಲ. ನಾನು ನಿಮ್ ತರದವನೇ. ಸೊ ನೇರವಾಗಿ ಮಾತಾಡ್ತೀನಿ. ಅಮೆರಿಕದಲ್ಲಿ 35 ಥಿಯೇಟರ್ ಸಿಗ್ಬೋದು. ಇನ್ನೂ 3 ದಿನ ಟೈಮ್ ಇದೆ. 50 ಆಗ್ಬೋದು. ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಜು ವೆಟ್ಸ್ ಗೀತಾಗೆ ಮಾರುಕಟ್ಟೆ ಬರುತ್ತೆ. ಯಾಕೆಂದ್ರೆ ಈ ಸಿನಿಮಾನೇ ಶಿಡ್ಲಘಟ್ಟದಿಂದ ಸ್ವಿಟ್ಜರ್ಲ್ಯಾಂಡ್ ತನಕ ಹೋಗಿ ಒಬ್ಬ ಸಾಮಾನ್ಯ ನೇಕಾರ ತನ್ನ ಪೇಟೆಂಟ್ ಅನ್ನ ಮಾರ್ಕೊಂಡು ತೊಡೆನೂ ತಟ್ಟಿ ಭುಜಾನೂ ತಟ್ಕೊಂಡು ಬಂದಿರೋ ಸಿನಿಮಾ ಸಿಗುತ್ತೆ. ಯಾಕೆಂದ್ರೆ ಅಲ್ಲಿ ಕನ್ನಡದ ಮಕ್ಕಳಿದ್ದಾರೆ. ಇಲ್ಲಿ ಯಾವ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ನೀವು ಬೀಪ್ ಹಾಕೊಂತೀರಾ. ಸಾರಿ, ಹಂಗಾಗಿ ಬೀಪ್ ನೀವೇ ಹಾಕೊಳ್ಳಿ. ಪ್ರಾಬ್ಲಮ್ ಏನು ಇಲ್ಲಿ ಜನರಿಗೆ ಅಂತಂದ್ರೆ, ಪ್ರದರ್ಶಕರ ವಲಯ, ವಿತರಕರ ವಲಯ, ನಿರ್ಮಾಪಕರ ವಲಯ, ನಿರ್ದೇಶಕರ ವಲಯ ಅಂತ ಇದೆ. ನಿರ್ದೇಶಕರ ವಲಯ ಚೇಂಬರ್ ನಲ್ಲಿ ಒಂದು ರೂಮು ಕೊಟ್ಟಿರೋದು ನಾನು ಕಾಣೆ. ಇದುವರೆಗೂ ಅಲ್ಲಿ ಯಾರೋ ಪ್ರತಿನಿಧಿಗಳು ಇರೋದು ನಾನು ಕಾಣೆ. ಈ ಪ್ರದರ್ಶಕರ ವಲಯದವರು ಸಿಂಗಲ್ ಥಿಯೇಟರ್ ಅಂತ ಬಂದ್ರೆ, ಮಾಲ್ ಕಲ್ಚರ್ ಅಂತ ಬಂದ್ರೆ, ಶೇರ್ ಪರ್ಸೆಂಟೇಜ್ ಅಂತ ಬಂದಾಗ 50-50, 70-30 ಈ ವ್ಯವಹಾರಗಳ ಮೇಲೆ ಹೋಗ್ತಾರೆ. ಬಿಟ್ರೆ ಪ್ರೇಕ್ಷಕರಿಗೆ ಕೊಡೋ ಪಾಪ್ಕಾರ್ನಿಗೆ 450 ರೂಪಾಯಿ ಹಾಕಿದೆ ಅಂತ ಇದುವರೆಗೂ ಯಾರು ಯೋಚನೆ ಮಾಡಿಲ್ಲ. ನಿನ್ನ ಶೌಚಾಲಯನ ಕ್ಲೀನ್ ಮಾಡಿಲ್ಲ ಅಂತ ಯಾರು ಯೋಚನೆ ಮಾಡಿಲ್ಲ. ಕನ್ನಡದ ಸಿನಿಮಾಗಳು ಕನ್ನಡದಲ್ಲಿ ಮೂಲೆ ಗುಂಪಾಗೋದು ಹೊಸದು ಅಲ್ಲ. ಇದ್ರ ಮೇಲೆ ಫೈಟ್ ಮಾಡಿ ಎಷ್ಟು ಸ್ಕ್ರೀನ್ಗಳು ತಗೋಬೇಕು, ಯಾವ್ಯಾವ ಹಳ್ಳಿಗೆ ತಲುಪಬೇಕು, ತಾಲೂಕು ಮಟ್ಟಕ್ಕೆ ತಲುಪಬೇಕು, ಜಿಲ್ಲಾ ಮಟ್ಟಕ್ಕೆ ತಲುಪಬೇಕು ಅಂತ ಹೋರಾಟ ಮಾಡೋದು ನಮಗೂ ಹೊಸದಲ್ಲ. ಇರೋದೇ 10 ಜನ ವಿತರಕರ ಆಫೀಸು. ಬೇಕಾಗಿರೋದೆಷ್ಟು? 4 ಧ್ವನಿ. ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅನಿಲ್ ಅವ್ರು ಕೇಳಿದ್ರು ನಿಮ್ದೇ ಸಿನಿಮಾ ಏನ್ ಮಾಡ್ತೀರಾ ಅಂತ. ಥಿಯೇಟರ್ ಸೆಟಪ್ಗೆ ಗೋಕುಲ್ ಮೂವೀಸ್ ಅವ್ರಿಗೆ ಏನಾದರೂ ತೊಂದರೆ ಆದ್ರೆ ನಾವು ಗೇಮ್ ಚೇಂಜರ್ ಆಗ್ಬೇಕಾಗತ್ತೆ. ನಾವು ಡಾಕು ಮಹಾರಾಜ್ ಕೂಡ ನಾವೇ ಆಗ್ಬೇಕಾಗತ್ತೆ. ಈ ಶಕ್ತಿ ಕನ್ನಡಿಗರಿಗಿದೆ. ಡಾಕು ಮಹಾರಾಜ್ ಆಗಕ್ಕೂ ನಮಗೆ ಬರುತ್ತೆ, ಗೇಮ್ ಚೇಂಜರ್ಗಳಾಗಕ್ಕೂ ಕನ್ನಡದವರಿಗೆ ಬರುತ್ತೆ. ಇದಕ್ಕೆ ಸುಮಾರು ಉದಾಹರಣೆಗಳಿದೆ. ಆಪ್ತ ಮಿತ್ರ ಅನ್ನೋದೊಂದು ಸಿನಿಮಾನೇ 1 ವಾರದ ಮೇಲೆ ಓಡಲ್ಲ ಅಂತ ತೆಗೆದಾಗ 1 ವರ್ಷ ಹೋಗಿತ್ತು ಸಿನಿಮಾ. ಮುಂಗಾರು ಮಳೆಗಾಗಿತ್ತು. ಸುಮಾರು ಯಾಕೆ ಸಂಜು ವೆಟ್ಸ್ ಗೀತಾ ಪಾರ್ಟ್ 1ಗೆ ಆಗಿತ್ತು. 35 ಸ್ಕ್ರೀನ್ ಇಂದ ಅದು ಆ ಕಾಲಕ್ಕೆ 215 ಸ್ಕ್ರೀನ್ ಹೋಗಿತ್ತು. ಮಗ ಹುಟ್ಟಿದ್ರು ಅಷ್ಟು ಮಾಡಲ್ವಾ ಅಪ್ಪ ಹಂಗಿರ್ಬೇಕಾದ್ರೆ? ಇದು ಎಚ್ಚರಿಕೆ ತಲುಪೋರಿಗೆ ತಲುಪುತ್ತೆ ಅನ್ಕೋತೀನಿ. ಯಾಕೆಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಗೌರವನ ಭಯದ ಮುಖಾಂತರನೇ ಸಂಪಾದಿಸ್ಬೇಕು ಅಂತ ನನಗೆ ಇತ್ತೀಚಿನ ವರ್ಷಗಳು ಅನ್ನಿಸ್ತಾ ಇದೆ. ನಾವು ಪ್ರೀತಿಯ ಕತೆ ಹೇಳಿ, ಪ್ರೇಮದ ಕತೆ ಹೇಳಿ, ಸ್ನೇಹದ ವಿಷಯ ಹೇಳಿ, ಒಳ್ಳೇದು ಹೇಳಿ ಸಿನಿಮಾ ಮಾಡಿ, ಯಾರೋ ನಿರ್ಮಾಪಕರು ಬಂದು ಕೋಟ್ಯಾಂತರ ರೂಪಾಯಿ ಕೈ ಹಾಕೊಂಡು ಹೊರಗಡೆ ಮಾತ್ರ ಮಾತಾಡ್ತಾರೆ. ಚಿತ್ರರಂಗದ ಹಿರಿಯರು ಅದಕ್ಕೆ ಬೇರೆ ತರ ಹೇಳ್ಬಿಡ್ತೀನಿ, ಭಾಷೆ ಬೇಡ, ಸ್ವಲ್ಪ ಸೆನ್ಸಾರ್ ಮಾಡ್ಕೋತೀನಿ ನಾನೇನೆ. ನಿರ್ಮಾಪಕರು ಬರಲ್ಲ, ನಾಯಕ ನಟರುಗಳು ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ ಕೊರತೆಗಳನ್ನ ಮಾತಾಡೋರು ಇಂಥ ಹೊರತೆಗಳ ಸಿನಿಮಾ ಬಂದಾಗ ಎಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಸಿನಿಮಾಗಳು ಬಂದಾಗ ಬೆಂಬಲ ನೀಡಬೇಕು, ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೋಬೇಕು ಅನ್ನೋದು ಯಾವಾಗ ಗೊತ್ತಾಗುತ್ತೆ? ಕಲಾಭವನದಲ್ಲಿ ಯಜ್ಞ ಯಾಗ ಮಾಡಿದ್ರೆ ಬರಲ್ಲ, ಒಳ್ಳೆ ಸಿನಿಮಾಗಳು ಬರಲ್ಲ. ಅಸೋಸಿಯೇಟ್ ಡೈರೆಕ್ಟರ್ಗೆ, ಅಸಿಸ್ಟೆಂಟ್ಸ್ಗೆ, ರೈಟರ್ಗೆ, ಡೈರೆಕ್ಟರ್ಗಳಿಗೆ, ಹೀರೋಗೆ ಸರಿಯಾಗಿ ನಿರ್ಮಾಪಕ ಸಂಭಾವನೆ ಕೊಡಬೇಕು. ಆವಾಗ ಗೆಲ್ಲುತ್ತೆ ಸಿನಿಮಾ. ಥಿಯೇಟರ್ಗಳು ಸಿಗಬೇಕು, ಸರಿಯಾದ ಕತೆಗಳನ್ನು ತರಬೇಕು. ಇಷ್ಟು ವರ್ಷಗಳಾದ್ಮೇಲೆ ಶಿಡ್ಲಘಟ್ಟದಲ್ಲಿ ಒಂದು ನೇಕಾರರ ಸಂಘಟನೆ ಇದೆ. ನೇಕಾರರಿದ್ದಾರೆ, ಕಚ್ಚಾ ವಸ್ತುಗಳನ್ನು ಬೆಳೆಯೋರಿದ್ದಾರೆ, ರೇಷ್ಮೆನ ಬದುಕ್ತಾರೆ. ಅವ್ರಿಗೊಂದು ಮಾರ್ಕೆಟ್ ಇದೆ. 1 ವರ್ಷಕ್ಕೆ 1,500 ಕೋಟಿಯಷ್ಟು ವಹಿವಾಟಿದೆ. ಅದಕ್ಕೊಂದು ಮಾರ್ಕೆಟ್ ಮಾಡಬೇಕು ಅಂತಾನು ವಿಧಾನಸೌಧದಲ್ಲಿ 2 ಸಲ ಚರ್ಚೆ ಆಗಿದ್ದು. ಅದನ್ನ ಹೇಳಕ್ ಈ ತರದೊಂದು ಸಿನಿಮಾ ಬರ್ಬೇಕಾಯ್ತು. ನಾವು ಹುಟ್ಟಾನೆ ಹೋರಾಟಗಾರರಾಗಿ ಬಂದಿರೋ ಕಿಟ್ಟಪ್ಪ ಇರ್ಬೋದು, ನಾಗಶೇಖರ್ ಅವ್ರು ಇರ್ಬೋದು, ಎಲ್ಲರೂ ಇರ್ಬೋದು. ಇಲ್ಲಿ ಛಲವಾದಿ ಕುಮಾರ್ ಅವರು, ಅವ್ರ ಜೀನ್ಸ್ ಅಲ್ಲ ಇದೆ ಛಲವಾದಿ ಅಂತ, ಅವ್ರೊಂದು ಸಂಘಟನೆ. ಇವರು ಅವರಿಗೆ ಥಿಯೇಟರ್ ಸೆಟಪ್ ತಗೊಳ್ಳೋದು ಗೊತ್ತಾಗಲ್ವಾ? ಇದೇನಂತಂದ್ರೆ ಇದು ಕಳ್ಳ ಬೆಕ್ಕಿನ ಕತೆಗಳಿದು. ಯಾವ್ದೋ ಬೆಕ್ಕಿಗೆ ಯಾವ್ದೋ ಗಂಟೆ ಕಟ್ಟೋದು, ಸಮಸ್ಯೆ ಮಾಡೋದು ಮಾಡ್ತಾರೆ. ಆದ್ರೆ ಜನ ಸಿನಿಮಾ ಸ್ವೀಕರಿಸಿದ್ರು ಅಂತ ಆದ್ರೆ ಏನ್ ಮಾಡ್ತಾರೆ? ಯಾವ ಶೇರ್ ಲೆಕ್ಕ ಆಗ್ತಾ ಕುತ್ಕೋತಾರೆ, ಯಾವ ಸ್ಕ್ರೀನ್ ನ ತಡೆ ಹಿಡಿತಾ ಕುತ್ಕೋತಾರೆ, ಏನ್ ಮಾಡ್ತಾರೆ? ಅದಕ್ಕೆ ನಾನೊಂದು ಪದ ಹೇಳಿದ್ದು, ನಾವು ಗೌರವನ ಒಂದೊಂದ್ಸಲ ತುಂಬಾ ಭಯದಿಂದಾನೇ ತಗೊಳ್ಬೇಕಾಗತ್ತೆ. ಅದನ್ನ ಮಾಡೋದಕ್ಕೂ ಬರುತ್ತೆ. ಮತ್ತು ನನಗೆ ತುಂಬಾ ಅತೀವವಾದ ನಂಬಿಕೆ ಇರೋದು ಇದ್ರೆಲ್ಲದ್ರ ಹೊರತಾಗಿ ಈ ಸಿನಿಮಾದಲ್ಲಿರ್ತಕ್ಕಂಥ ಕಾಂಟೆಂಟ್, ಈ ಸಿನಿಮಾ ವಿಷಯ, ಈ ಸಿನಿಮಾ ಕನಸು, ಈ ಸಿನಿಮಾ ಹೇಳ್ತಾ ಇರೋ ವಿಷಯ ಕರ್ನಾಟಕದ ಹಳ್ಳಿಗಳಿಗೆ ತುಂಬಾ ಸುಗಂಧವಾಗಿ ತಲುಪುತ್ತೆ ಅನ್ನುವ ಭರವಸೆ ನಮ್ಮನ್ನ ಹೀಗೆ ಮಾತಾಡಿಸ್ತಾ ಇದೆ.
ಈ ಸಿನಿಮಾಗಿರೋ ದೊಡ್ಡ ಶಕ್ತಿ ಅದು. ಇಲ್ಲಿಂದ ಎರಡು ಹೇಳ್ಬಿಡ್ತೀನಿ, ಆಮೇಲೆ ಪ್ರಶ್ನೆ ಕೇಳು. ಅಲ್ಲೊಬ್ರು ಕೂತಿದ್ದಾರೆ, ಶ್ರೀಧರ್ ಸಂಭ್ರಮ್ ಅಂತ. ಅವರ ಹಿಂದಿನ ಎಲ್ಲಾ ಸಿನಿಮಾಗಳನ್ನ ನೋಡಿರ್ತೀರ. ಮುಸ್ಸಂಜೆ ಮಾತು ಮಾಡಿದ್ರು, ಅವ್ರಿಗೆ ಇವಾಗ ಮುಂಜಾನೆ ಮಾತು ಶುರುವಾಗಿದೆ ಅವ್ರ ಜೀವನದಲ್ಲಿ. ಅವ್ರ ಹೆಸರಲ್ಲೊಂದು ಸಂಭ್ರಮ ಶುರುವಾಗಿದೆ. ಅವರೇ ಹೇಳ್ತಾ ಇದ್ರು ನನ್ನ ಕೆರಿಯರ್ನ ಬೆಸ್ಟ್ ಸಿನಿಮಾ ಅಂತ. ಅವ್ರ ಮಾತು ಹೇಳ್ತಾ ಇದ್ದೀನಿ. ನಿಜಕ್ಕೂ ನಾನು ಸಿನಿಮಾ ನೋಡಿ ಹೇಳ್ತಾ ಇದ್ದೀನಿ, ಶ್ರೀಧರ್ ಸಂಭ್ರಮ್ ಅನ್ನೋದು ಒಂದು ಸಂಭ್ರಮದ ತೇರು. ಜನವರಿ 10ನೇ ತಾರೀಕಿಂದ ಶುರುವಾಗುವಂತ ಒಂದು ಸಿನಿಮಾ. ಈ ಸಿನಿಮಾ ಪಕ್ಕದಲ್ಲಿ ಕೂತಿದ್ದಾರೆ ನಿರ್ದೇಶಕರು ನಾಗಶೇಖರ್ ಅಂತ. ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ನಟರಾಗಿ ಬಂದು, ಸೀರಿಯಲ್ಗಳಲ್ಲಿ ಬಂದು, ಥಿಯೇಟರ್ ಪರ್ಸನ್ ಆಗಿ ಬಂದು, ಅದಾದ ನಂತರ ಬೇಕಾದಷ್ಟು ತುಳಿತಕ್ಕೊಳಗಾಗಿ ಪರಭಾಷಾ ಚಿತ್ರಗಳಿಗೆ ಹೋಗ್ಬಿಡ್ತೀನಿ ಅಂತ ಹೋಗಿ ಅಲ್ಲೂ ತನ್ನ ಧ್ವಜ ಹಾರಿಸಿ ಕನ್ನಡದಲ್ಲಿ ಇವತ್ತಿನ ಕಾಲಘಟ್ಟದ ಸಿದ್ಧ ಸೂತ್ರದಲ್ಲಿ, ರಕ್ತ ಚರಿತ್ರೆಯ ಕಾಲಘಟ್ಟದಲ್ಲಿ ಪ್ರೇಮ ಚರಿತ್ರೆಯ ಸಿನಿಮಾ ಮಾಡುವಂತ ಎದೆಗಾರಿಕೆ ಇರುವಂತ ಗೆಳೆಯ. ಅವ್ರು ಗೆಲ್ತಾರೆ, ಅವ್ರ ತೇರು ಎಳೆಯುತ್ತೆ. ಶ್ರೀನಗರ ಕಿಟ್ಟಿಯವ್ರ ಬಗ್ಗೆ, ನನ್ನ ಕಿಟ್ಟಪ್ಪನವ್ರ ಬಗ್ಗೆ ಮಾತಾಡಬೇಕು ಅಂದ್ರೆ, ಈ ಹೀರೋಗಳ ಹತ್ರ ಹೋಗ್ಬಿಟ್ಟು ಕುಲ ಕಸುಬುಗಳಿರೋದು ಅದರ ಕತೆ ಹೇಳಿ ಕೇಳ್ತಾರ ಅಂತ ಕೇಳಿ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಒಂದು ಕುಲ ಕಸುಬು, ಗೌಳಿ, ಹಾಲು ಕರೆಯುವವನ ಕತೆ, ಸೀರೆ ಮಾರುವವನ ಕತೆ, ನೇಕಾರನ ಕತೆ. ಒಂದು ಕಾಲದಲ್ಲಿತ್ತು. ಶಂಕರ್ನಾಗ್ ಅವರು, ಅಣ್ಣವರು, ವಿಷ್ಣು ಸಾರ್ ಇದ್ದಾಗ ಬಡವರ ಬಂಧು ಆ ಥರ ಸಿನಿಮಾಗಳೆಲ್ಲ ಯಾಕೆ ಬಂತು ಅಂದ್ರೆ, ಸಾಮಾನ್ಯ ಮನುಷ್ಯನ ಬೆವರಿನ ಕತೆಗಳಿಗೆ ಹೇಳೋದಕ್ಕೆ ನಾಯಕರು ನಿಂತುಕೊಳ್ತಾ ಇದ್ರು. ಶ್ರೀನಗರ ಕಿಟ್ಟಿಯವರು ಆ ಥರದೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ತನ್ನನ್ನು ತಾನು ಮೀರ್ತಾ ಇದ್ದಾರೆ. ಯಾಕಂದ್ರೆ ಅವರು ರಂಗಭೂಮಿಯಿಂದ ಬಂದಿರೋರು. ಒಂದು ಸಣ್ಣ ಕುಲ ಕಸುಬಿನ ಹುಡುಗ ಸ್ವಿಟ್ಜರ್ಲ್ಯಾಂಡ್ ತನಕ ಹೋಗಿ ಸೆಲ್ವಿಕಾ ಕ್ವೀನ್ನ ಮನಸ್ಸು ಗೆದ್ದು ತನ್ನದೊಂದು ಕುಟುಂಬ ಉಳಿಸ್ಕೊಳ್ಳೋದಕ್ಕೆ ಒಂದು ಸಾಹಸ ಮಾಡುವಂತ ಕಸುಬಿನ ಕೆಲಸ ಮಾಡಿದ್ದಾರೆ. ರೇಷ್ಮೆ ನೂಲು ಬಗ್ಗೆ ಗೊತ್ತಿದ್ದವ್ರಿಗೆ ಇದೆಲ್ಲ ಗೊತ್ತಿರ್ತದೆ. ಆ ಥರದೊಂದು ಸಾಹಸ ಮಾಡಿದ್ದಾರೆ. ನನ್ನ ಪ್ರಕಾರ ಈ ಎರಡನೇ ಅವತರಣಿಕೆ ಅವ್ರಿಗೆ ಇನ್ನೊಂದು ಅವತರಣಿಕೆ ಆಗುತ್ತೆ. ಇದು ಆ ಥರದ್ದೊಂದು ಸಿನಿಮಾ. ನಾನಾದ್ರೂ ಒಂದು ನಂಬಿದ್ದೆ, ಈಗ ರಚಿತಾರಾಮ್ ಅವ್ರ ಬಗ್ಗೆ ಬರ್ತೀನಿ, ನಿರ್ಮಾಪಕರಿಗೆ ಹೋಗಿಂತ ನಾನಾದ್ರೂ ಒಂದು ನಂಬಿದ್ದೆ. ನಾನು ಪರಭಾಷೆಗಳಿಗೆ ಹೊರಟೋಗಿದ್ದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಸರಸ್ವತಿ ಭಿಕ್ಷುಕಿ ಅಂತ. ಇಲ್ಲಿ 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 ಸಹಾಯಕ ನಿರ್ದೇಶಕರಿಗೆ ಸಹ ಈ ಪಿಕ್ಚರ್ ನಾ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ನಾಗಪ್ಪಂಗೆ ಅಸ್ಟೆಂಟು ಆಗಿದ್ದೀನಿ, ಕೋ ಡೈರೆಕ್ಟರ್ ಆಗಿದ್ದೀನಿ, ಇನ್ನೊಂದು ಆಗಿದ್ದೀನಿ, ಲೆಕ್ಕನೂ ಬರ್ದಿದ್ದೀನಿ, ಎಲ್ಲವನ್ನೂ ಮಾಡಿದ್ದೀನಿ, ಶಿಡ್ಲಘಟ್ಟಕ್ಕೆ ಹೋಗಿದೀವಿ, ಎಲ್ಲ ಮಾಡಿದ್ವಿ. ಆದ್ರೆ ನನಗೆ ಈ ತಂಡ ಏನ್ ಅನಿಸ್ತಾ ಇತ್ತು ಅಂದ್ರೆ, ಕೆಲವೇ ತಂಡಗಳಿದೆ. ನಾನು ಬನ್ನಿ ಅರುಣ್ ಸಾಗರ್ ಅವರು ಬರಬೇಕು ದಯಮಾಡಿ. ಅವರು ಹಿರಿಯ ಜೀವಿ ಕನ್ನಡ ಚಿತ್ರರಂಗಕ್ಕೆ. ಅವರಿಗೆ ಜೀವಮಾನದ ಪ್ರಶಸ್ತಿ ಸದ್ಯದಲ್ಲೇ ಸಿಗ್ತಾ ಇದೆ. ಅವರು ಬರಬೇಕು. ನನ್ನ ವಿಷಯಕ್ಕೆ ಬರೋದಾದ್ರೆ, ಒಂದು ತಂಡ ಯಾವ ತಂತ್ರಜ್ಞರನ್ನ ಹೇಗೆಲ್ಲ ನೋಡ್ಕೋಬೇಕು ಅನ್ನೋ ತರದಲ್ಲಿ ತುಂಬಾ ಚೆನ್ನಾಗಿ ಸಾಬೀತು ಮಾಡಿದ್ದಾರೆ. ದಯಮಾಡಿ ಹೇಳ್ತೀನಿ, ಯಜ್ಞ ಯಾಗಗಳನ್ನ ಬಿಟ್ಬಿಟ್ಟು ನಿಮ್ಮ ತಂತ್ರಜ್ಞರನ್ನ, ನಿಮ್ಮ ರೈಟರ್ಸ್ನ, ನಿಮ್ಮಲ್ಲಿ ವರ್ಕ್ ಮಾಡೋರ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ಸಿನಿಮಾ ಚೆನ್ನಾಗಿ ಗೆಲ್ಲುತ್ತೆ ಅಂತ. ಇನ್ನು ನಿರ್ಮಾಪಕರು, ಇವರು 2002ರಲ್ಲಿ ಒಂದು ಸಿನಿಮಾ ಮಾಡ್ಬೇಕು ಅಂತ ಬಂದ್ರು. ಹೋಮ್ ವರ್ಕ್ ಮಾಡಿದ್ರು. ಮಾನಿಟರ್ ಶಾಟ್ 20 ವರ್ಷ. ಅದಾದ್ಮೇಲೆ 22ಕ್ಕೆ ಸಿನಿಮಾ ಸ್ಟಾರ್ಟ್ ಮಾಡಿದ್ರು. 12 ವರ್ಷ. ಈ ನೀನು ಆಗಿದ್ರೆ ವನವಾಸ ಆಗಿರೋದು 14 ವರ್ಷ ಸೀತೆ ತರ. ಆಮೇಲೆ ಮೂಲತಃ ಸಂಘಟನೆಯವರು, ಅಂಬೇಡ್ಕರ್ ವಾದಿಯವರು. ಅವರಿಗೆ ಸಂಘಟನೆ ಗೊತ್ತಿದೆ, ಕಾನೂನು ಗೊತ್ತಿದೆ, ರಾಜ್ಯ ಗೊತ್ತಿದೆ. ಅಂಥವ್ರಿಗೆ ಈ ತರದೊಂದು ಕತೆ ಎಮೋಷನಲ್ ಟಚ್ ಆಯ್ತು. ಇದರಲ್ಲಿ ಇದೇನೋ ಒಂದು ಕೆಲಸನ ಮಾಡ್ತಾ ಇದೆ ಅಂತ ಅನ್ನಿಸ್ತು. ಸೊ ಅವರು ಬಂಡವಾಳ ಹಾಕಿದ್ರೆ 15-16 ಕೋಟಿ ಬಂಡವಾಳ ಈ ಸಿನಿಮಾಗೆ. ಒಂದು ಸಣ್ಣ ಹಳ್ಳಿಯಿಂದ ಶುರುವಾದಂತ ಸಿನಿಮಾ. ನಾನು ಒಂದು ಮಾತು ಹೇಳ್ತೀನಿ, ಹೆಲಿಕಾಪ್ಟರ್ ಬೇಕು ಸಿನಿಮಾಗೆ. ಇವರು ನಾಗಶೇಖರ್ ಒಂದ್ ಸ್ವಲ್ಪ ಈ ನಿಮಾನ್ಸ್ ಹಾಸ್ಪಿಟ್ಲ್ ಪಕ್ಕ ಇರೋ ಸಂಜಯ್ ಗಾಂಧಿ ಹಾಸ್ಪಿಟ್ಲ್ ಇದ್ದಂಗೆ. ಯಾಕೆಂದ್ರೆ ಆಕ್ಸಿಡೆಂಟ್ ಆದ್ರೆ ಸೀರಿಯಸ್ ಆಗಿ ನೋಡ್ಕೋಬೇಕಲ್ಲ, ಆ ತರ ಅದು. ಹೆಲಿಕಾಪ್ಟರ್ ಅರ್ಧ ಗಂಟೆ 1 ಗಂಟೆಲಿ ಬೇಕು. ಎಲ್ಲವೂ ತರಾತುರಿ ಏನೇನ್ ಆಗ್ಬೇಕು ಅದೆಲ್ಲ ಡಿಸೈನ್ ಆಗ್ಲೇಬೇಕು. ಆದ್ರೆ ಇವರು ಅಷ್ಟು ಕಷ್ಟಪಟ್ಟು ಅದೆಲ್ಲವನ್ನು ಒದಗಿಸಿ ಎಲ್ಲಾರನ್ನು ನಂಬಿ, ಯಾಕಂದ್ರೆ ಇಲ್ಲಿ ಇರೋರೆಲ್ಲರೂ ಎಕ್ಸ್ಟ್ರೀಮಿಸ್ಟ್ಗಳು. ನಿಮಗೆ ಮೊದಲೇ ಹೇಳ್ಬಿಟ್ಟಿರ್ತೀನಿ. ಅದನ್ನೆಲ್ಲ ಮಾಡಿದಂತ ಛಲವಾದಿ ಕುಮಾರ್ ಅವ್ರು ಗೆಲ್ಬೇಕು. ಇವ್ರು ಗೆದ್ರೆ, ಥಿಯೇಟರ್ಗಳು ಸಿಕ್ಕರೆ ಗೆದ್ರೆ, ಈ ಸಿನಿಮಾ ಚೆನ್ನಾಗಿದೆ, ಗೆಲ್ಲುತ್ತೆ. ಗೆದ್ರೆ ಅಂದ್ರೆ ನೀವು ಏನೇನೋ ಸಿನಿಮಾ ಮಾಡಿ ಗೆಲ್ಬೇಕು ಅಂತ ಕೇಳ್ಕೊತಾ ಇಲ್ಲ ನಾವು. ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಎಲ್ಲರೂ ಒಳ್ಳೆ ಸಿನಿಮಾ ಅಂತಾನೆ ಪ್ರಯತ್ನ ಪಡ್ತಾರೆ. ಎಲ್ರಿಗೂ ಒಳ್ಳೇದಾಗ್ಬೇಕು. ಅದರ ನಡುವೆ ಇವರಿಂದ ಇನ್ನೊಂದು 10-15 ಸಿನಿಮಾಗಳು ಬರುತ್ತೆ. ಒಂದಷ್ಟು ಜನ ಇಂಡಸ್ಟ್ರಿಯ ರಥ ಅನ್ನೋದಿಂದ ಇದೆಯಲ್ಲ, ಅದು ಎಳೆಯೋದಕ್ಕೆ ಸಹಕಾರಿಯಾಗುತ್ತೆ. ನೋಡಿ ಅಲ್ಲಿ ಕೂತಿದ್ದಾರೆ. ಯಾವ ಆಂಗಲ್ ಅಲ್ಲಿ ಅವ್ರು ಡಾಕ್ಟರ್ ತರ ಕಾಣ್ತಾರೆ ಅಂತ ಯಾರಾದ್ರೂ ಒಬ್ರು ಹೇಳ್ಬೇಕು. ಅವರು ಡಾಕು ತರ ಕಾಣ್ತಾರೆ. ಈಸ್ ಎ ವಿಜಿಲೆಂಟೆ. ಸಂದೀಪ್ ರೆಡ್ಡಿ ನೋಡಿದ್ರೆ ಕರ್ಕೊಂಡು ಹೋಗಿರೋನು. ಇವ್ರಿಗೆ ಯಾರೋ ಏನ್ ಹೇಳಿದ್ದಾರೆ ಅಂದ್ರೆ, ಈ ಚಿತ್ರರಂಗದಲ್ಲಿ ಒಂದು ಟ್ರೆಂಡ್ ಸ್ಟಾರ್ಟ್ ಆಯ್ತು ಇತ್ತೀಚಿನ ದಿನಗಳಲ್ಲಿ. ಗಡ್ಡ ಬಿಟ್ಕೊಂಡು ಪ್ರಶಾಂತ್ ನೀಲ್ ಮನೆ ಮುಂದೆ ಓಡಾಡಿ ಹೀರೋಗಳಾಗ್ಬಿಡ್ತೀರಾ ಅಂತ. ಆ ಟ್ರೆಂಡ್ ಒಳಗಾಗಿ ಸೀರಿಯಸ್ಲಿ ಇವರೊಂದು ಹೊಸ ಸಿನಿಮಾ ಮಾಡ್ತಾ ಇದ್ದಾರೆ. ಈ ಸಿನಿಮಾದಲ್ಲೂ ಎಂತ ಕ್ಯಾರೆಕ್ಟರ್ ಇದೆ ಅಂದ್ರೆ, ತುಂಬಾ ಅಂತಃಕರಣ ಇರೋನು, ತುಂಬಾ ಹೆಣ್ತನ ಇರೋನು, ತುಂಬಾ ತಾಯ್ತನ ಇರೋನು, ಕೆಟ್ಟವನು ಅನ್ನಿಸ್ಕೊಂಡು ಒಳ್ಳೆಯವನಾಗಿ ಕಾಣುವಂತ ಒಂದು ಪಾತ್ರ ಮಾಡಿದ್ದಾರೆ. ನಿಜಕ್ಕೂ ನನಗೆ ಇವ್ರು ಪರಿಚಯ ಆಗಿದ್ದದ್ರಲ್ಲಿ ಎಕ್ಸಲೆಂಟ್ ಆಗಿ ಆಕ್ಟ್ ಮಾಡಿದ್ದಾರೆ.
ತುಂಬಾ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ಒಂದು ಉದಯೋನ್ಮುಖ ಪ್ರತಿಭೆ ಇದು. 20 ವರ್ಷದಿಂದಲೂ ಉದಯೋನ್ಮುಖ ಪ್ರತಿಭೆನೆ, ಪ್ರಯತ್ನ ಪಡ್ತಾ ಇದೆ. ಆದ್ರೆ ಇನ್ ಮುಂದೆ ಅವ್ರ ಪ್ರಯತ್ನಗಳಿಗೆ ಈ ಸಿನಿಮಾ ಇನ್ನೂ ಒಳ್ಳೇದು ಮಾಡಬೇಕು. ಇನ್ನು ನಮ್ಮ ಅರುಣ್ ಸಾಗರ್ ಅವರು ಆರ್ಟ್ ಡೈರೆಕ್ಟರ್ ಅಲ್ಲ, ನನ್ನ ಪ್ರಕಾರ ಹಾರ್ಟ್ ಡೈರೆಕ್ಟರ್. ಅವನು ಆರ್ಟ್ ಡೈರೆಕ್ಟರ್ ಅಲ್ಲ, ಅವನು ಹಾರ್ಟ್ ಡೈರೆಕ್ಟರ್. ಏನಂದ್ರೆ ಎಲ್ಲಾದ್ನೂ ಹೃದಯದಿಂದ ಮಾಡ್ತಾನೆ. ತುಂಬಾ ಜಗಳ ಆಡ್ತಾನೆ, ಆದ್ರೆ ಜಗಳದಲ್ಲಿ ಒಂದು ವಿಷಯ ಇರುತ್ತೆ. ನೀವು ನಾಗಶೇಖರ್ದು, ಅರುಣ್ ಸಾಗರ್ದು, ಸತ್ಯ ಹೆಗಡೆ ಅವ್ರದ್ದು ಜಗಳ ಇದೆಯಲ್ಲ, ಅದೊಂದು ಮೂಕ ಪ್ರಾಣಿ ಇದೆ ನಮ್ಮ ಸಿನಿಮಾ. ಸತ್ಯ ಹೆಗಡೆ ಮಾತೇ ಆಡದಲ್ಲಿ ಇರೋದೊಂದು ಇದಿದೆ. ಇವರಿಬ್ಬರದು 3 ಜನರ ಜಗಳ ನಡೀತಾ ಇರುತ್ತೆ. ನೀವು ಅದನ್ನು ಖಂಡಿತ ಶೂಟಿಂಗ್ ಸೆಟ್ ನೆಕ್ಸ್ಟ್ ಬಂದಾಗ ಮತ್ತೆ ಇದೇ ಕಾಂಬಿನೇಷನ್ ಆಗುತ್ತೆ. ಸಂಜು ವೆಡ್ಸ್ ಗೀತಾ 3 ಬಂದ್ರು ಬರ್ಬೋದು, ನನಗೆ ಈಗ ಸೂಚನೆಗಳು ಸಿಕ್ಕಿದ ಪ್ರಕಾರ ಬಂದ್ರು ಬರ್ಬೋದು. ಅವಾಗ ನೋಡಿ. ಈಗ ರಚಿತಾರಾಮ್ ಅವ್ರು ಇಲ್ಲ, ಇನ್ನೇನು ನಿಮ್ಮನ್ನ ಕೆಳಗಡೆ ಇದ್ದಾರೆ, ಬರ್ತಾ ಇದ್ದಾರೆ. ನಿಜಕ್ಕೂ ನನಗೆ ನಾವು ಚಿಕ್ಕನ್ನಲ್ಲಿ ನೋಡಿದಂತಹ ಒಂದು ಬಂಧನದ ಸುವಾಸಿನಿ, ಮುತ್ತಿನ ಹಾರದ ಸುವಾಸಿನಿ ನೋಡಿ. ನಾನು ಹಿಂಗೆ ಹೇಳ್ತೀನಿ ಅನ್ಕೋಬಿಡಿ, ನೀವು ನೇರ ನಾನು ನೇರ, ನಂದು ಮುಕ್ತ ಚಿಟ್ಕಿ ಹೊಡೆಯೋ ತರ ತುಂಬಾ ಜನ ಹೆಣ್ಮಕ್ಳಿದ್ದಾರೆ, ಚಪ್ಪಾಳೆ ಹೊಡೆಯೋ ತರ ಹೆಣ್ಮಕ್ಳಿರೋದು ಕಡಿಮೆ. ಆ ಥರದೊಂದು ಹೆಣ್ಮಕ್ಳು ಸಿನಿಮಾದಲ್ಲಿ ರಚಿತಾರೆ. ತುಂಬಾ ಪಾತ್ರಗಳು ಬರುತ್ತೆ. ಆಮೇಲೆ ಈ ಸಿನಿಮಾ ಹೆಂಗಿದೆ ಅಂತಂದ್ರೆ, ರಕ್ತ ಇಲ್ದಲೆ, ಅಶ್ಲೀಲತೆ ಇಲ್ದಲೆ, ವಾಯ್ಲೆನ್ಸ್ ಇಲ್ದಲೆ, ದ್ವೇಷ ಇಲ್ದಲೆ, ಅಸೂಯೆ ಇಲ್ದಲೆ ಇರೋದೊಂದು ಅಪ್ಪಟ್ಟವಾದಂತ ಒಂದು ಪ್ರೀತಿಯ ಸಿನಿಮಾ. ಈ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಅದನ್ನ ಹೇಳ್ಬಿಟ್ಟು ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಆಮೇಲೆ ಪ್ರಶ್ನೆ ಕೇಳ್ಬೋದು. ನಾವೇನಾದ್ರು ಹೇಳ್ಕೊಂಡ್ರೆ ತಾನೇ ಪ್ರಶ್ನೆ ಬರುತ್ತೆ ನಿನಗೆ. ಕಿಟ್ಟಪ್ಪನವ್ರಿಗೊಂದು ಡೈಲಾಗ್ ಇದೆ, ತಬ್ಲಾ ರಾಣಿ ಅವ್ರು ಹೇಳ್ತಾರೆ, ನಮ್ಮ ಹುಡುಗನಿಗೆ ಸೀರೆ ಉಡ್ಸಕ್ ಬರ್ತದೆ, ಸೀರೆ ಬಿಚ್ಚಕ್ ಬರಲ್ಲ, ಹೆಂಗ್ ಮಾಡ್ತಾನೋ ಏನೋ ಪ್ರಸ್ತ ಅಂತ. ಇದು ಆ ಥರ ಸಿನಿಮಾ ಇದು. ಧನ್ಯವಾದಗಳು ಎಲ್ಲರಿಗೂ. ನಿಮ್ಮ ಸಹಕಾರ ಇರಲಿ. ಯಾಕೆ ಗೊತ್ತಾ, ಜನರ ಹಾರ್ಟ್ ಬೀಟ್ ಗೊತ್ತಿರೋದು ನಿಮಗೆ. ಸ್ಟ್ರೈಟ್ ಹೋಗೋದು ಜನರ ಹತ್ರ ನೀವು. ಅವ್ರ ಸಹಕಾರ ಕೊಟ್ಟಿಲ್ಲ, ಇವ್ರ ಸಹಕಾರ ಕೊಟ್ಟಿಲ್ಲ ಅಂತ ಹೇಳ್ಕೊಳ್ಳೋದು ಎರಡನೇ ವಿಷಯ. ಮೊದಲನೇದು, ನನ್ನ ಕನ್ನಡ ಸಿನಿಮಾಗೆ, ನನ್ನ ಮಾಧ್ಯಮಕ್ಕೆ, ಯಾಕಂದ್ರೆ ನೀವು ಸಿನಿಮಾದ ಪ್ರಮುಖ ಪಾತ್ರ, ನಾವು ಸಹಕಾರ ಕೊಡ್ತೀವಿ ಅಂತ ನಿಂತ್ಕೊಳ್ಳೋದಿದೆಯಲ್ಲ, ಅದು ಮೊದಲನೇದು. ಅದು ನಿಮ್ಮಿಂದ ಶುರುವಾಗ್ಲಿ, ಮತ್ತೆ ಶುರು ಆಗಿದೆ ಅಂತ ನಾನು ನಂಬಿದ್ದೀನಿ. ಯಾಕಂದ್ರೆ ಇನ್ನು 3 ದಿನ ಇದೆ. ಆಚಾರ ವಿಚಾರ ಇದ್ ಕಡೆ ಪ್ರಚಾರ ಕಮ್ಮಿ ಆದ್ರೂ ಸಮಾಚಾರ ಜೋರಾಗಿರುತ್ತೆ ಅಂತ ನಂಬಿರೋ ನಾನು. ಥ್ಯಾಂಕ್ ಯು ವೆರಿ ಮಚ್.